ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಇವತ್ತು ನನ್ನ ಮುಂದೆ ಮೋಟೋರೋಲಾದವರು ಹೊಸದಾಗಿ ಲಾಂಚ್ ಮಾಡಿದಂಥ ಮೋಟೋರೋಲಾ ಎಡ್ಜ್ 70 ಸ್ಮಾರ್ಟ್ಫೋನ್ ಇದೆ. ಇದು ಎಡ್ಜ್ ಸೀರೀಸಲ್ಲಿ ಸ್ಲಿಮ್ಮೆಸ್ಟ್ ಆ್ಯಂಡ್ ಮೋಸ್ಟ್ ಡ್ಯೂರಬಲ್ ಸ್ಮಾರ್ಟ್ಫೋನ್ ಅಂತ ಅನ್ಬೋದು. ನಾನು ಈ ವಿಡಿಯೋ ಮಾಡೋ ಟೈಮಲ್ಲಿ ಆ್ಯಕ್ಚುಲಿ ಫೋನ್ನ ಬೆಲೆ ಇನ್ನೂ ರಿವೀಲ್ ಆಗಿಲ್ಲ. ನಾನು ಗೆಸ್ ಮಾಡ್ತಾ ಇದ್ದೀನಿ ಈ ಸ್ಮಾರ್ಟ್ಫೋನು 30,000 to 32,000 ರೇಂಜಲ್ಲಿ ಲಾಂಚ್ ಆಗ್ಬೋದು ಅಂತ. ಈ ಪ್ರೈಸ್ ರೇಂಜಿಗೆ ಸ್ಲಿಮ್ ಆಗಿರುವಂಥ ಫೋನು, ತುಂಬ ಲೈಟ್ ವೆಯ್ಟ್ ಇರುವಂಥ ಫೋನ್, ಹೆವಿ ಪವರ್ಫುಲ್ ಆಗಿರುವಂಥ ಫೋನ್. ನಾನಂತೂ ಹೆವಿ ಎಕ್ಸೈಟ್ ಆಗಿದ್ದೀನಿ. ನಾನಿವತ್ತು ಈ ಸ್ಮಾರ್ಟ್ಫೋನ್ನ ಅನ್ಬಾಕ್ಸ್ ಮಾಡ್ತೀನಿ, ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ, ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ, ಫಸ್ಟ್ ಈ ಸ್ಮಾರ್ಟ್ಫೋನ್ನ ಅನ್ಬಾಕ್ಸ್ ಮಾಡೋಣ. ಈ ಬಾಕ್ಸ್ ಮೇಲೆ ಪ್ಯಾಂಟಾನ್ ವ್ಯಾಲಿಡೇಟೆಡ್ ಬ್ಯಾಡ್ಜನ್ನು ಹಾಕಿದ್ದಾರೆ. ಬಾಕ್ಸ್ ಫುಲ್ ಘಮ್ ಅಂತ ಇದೆ. ಈ ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಇದ್ರ ಮೇಲ್ಗಡೆ ಇನ್ನೊಂದು ಸಣ್ಣ ಬಾಕ್ಸ್ ನಮಗೆ ಸಿಗ್ತಾ ಇದೆ. ಇದರೊಳಗಡೆ ಒಂದು ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡು ಮತ್ತು ಒಂದು ಸಿಮ್ ಎಲೆಕ್ಷನ್ ಪಿನ್ನ ಕೊಟ್ಟಿದ್ದಾರೆ. ಇದ್ರ ಕೆಳಗಡೆ ಡೈರೆಕ್ಟಾಗಿ ಒಂದು ಸ್ಮಾರ್ಟ್ಫೋನ್ ನೋಡೋಕ್ಕೆ ಸಿಗ್ತದೆ. ಲಿಟ್ರಲಿ ಪೇಪರ್ ಕೈಲಿಟ್ಕೊಂಡಿದ್ದೀನಿ ಅನ್ನೋ ರೀತಿ ಅನ್ನಿಸ್ತಾ ಇದೆ. ಇದನ್ನು ಪಕ್ಕಕ್ಕೆ ಇಟ್ಟರೆ ಇದರ ಕೆಳಗಡೆ 68 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟ್ರು, ನಂತರ USB ಟೈಪ್ ಸಿ ಚಾರ್ಜಿಂಗ್ ಕೇಬಲ್, ಒಳ್ಳೆ ಕ್ವಾಲಿಟಿಯ ಕೇಬಲ್ ಇದಾಗಿದೆ. ಇದನ್ನು ಬಿಟ್ಟರೆ ಬೇರೇನು ಸಹ ನಮಗೆ ಒಂದು ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ. ಇನ್ನು ಡೈರೆಕ್ಟಾಗಿ ಸ್ಮಾರ್ಟ್ಫೋನಿಗೆ ಬಂತು ಅಂದರೆ ಲಿಟ್ರಲಿ ಕ್ರೇಜಿ ಗುರು. ಯಪ್ಪ, ಇಷ್ಟೊಂದು ಲೈಟ್ ವೆಯ್ಟು, ಇಷ್ಟೊಂದು ತಿನ್ನಾಗಿರುವಂಥ ಸ್ಮಾರ್ಟ್ಫೋನ್ ಅನ್ಬಿಲಿಯಬಲ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕೇವಲ 159 ಗ್ರಾಮ್ ವೆಯ್ಟ್ ಇದೆ. ಲೈಟೆಸ್ಟ್ ಸ್ಮಾರ್ಟ್ಫೋನ್ ಈ ಸೆಗ್ಮೆಂಟಲ್ಲಿ ಅಂತ ಅನ್ಬೋದು. ಮತ್ತು ತುಂಬ ತಿನ್ನಾಗಿದೆ. ಕೇವಲ 5.9 mm ಥಿಕ್ನೆಸ್ಸನ್ನು ಹೊಂದಿರುವಂಥ ಸ್ಮಾರ್ಟ್ಫೋನ್ ಆಯಿತಾ. ಕ್ರೇಜಿ ಅಂತೀನಿ. ಪ್ರೈಸ್ ರೇಂಜಿಗೆ ಒನ್ ಆಫ್ ದ ಥಿನ್ನೆಸ್ಟ್ ಸ್ಮಾರ್ಟ್ಫೋನ್. ನಾನು ನಾರ್ಮಲಿ ಹೆವಿ ಫೋನ್ ಯೂಸ್ ಮಾಡೋದು. ಈ ಫೋನ್ ಅಂತೂ ಕೈಲಿ ಏನೋ ಇಲ್ವೇನೋ, ಪೇಪರ್ ಏನೋ ಇಟ್ಕೊಂಡಿದ್ದೀನ ಅನ್ನೋ ರೀತಿ ಅನ್ಸೋದು. ತುಂಬ ಲೈಟ್ ವೆಯ್ಟ್ ಫೀಲ್ ಆಗುತ್ತೆ ಆಯಿತಾ. ಈ ಫೋನ್ನ ಫ್ರಂಟಲ್ಲಿ ನಮಗೆ ಗೊರಿಲ್ಲಾ ಗ್ಲಾಸ್ 7i ಪ್ರೊಡಕ್ಷನ್ ಸಿಗ್ತಾ ಇದೆ ಮತ್ತು ಬೆಸಲ್ಸ್ ಕೂಡ ತುಂಬ ತಿನ್ನಾಗಿದೆ. ಕೇವಲ 1.33 mm ಯೂನಿಫಾರ್ಮ್ ಬೆಸಲ್ಸು ಫ್ರಂಟಿಂದ ಸಕ್ಕತ್ತಾಗಿ ಕಾಣುತ್ತೆ. ಈ ಫೋನ್ನ ಹಿಂದಕ್ಕೆ ಬಂತು ಅಂದರೆ ಪ್ಯಾಂಟಾನ್ ವ್ಯಾಲಿಡೇಟೆಡ್ ವೀಗನ್ ಲೆದರ್ ಬ್ಯಾಕು ಆಯಿತಾ. ಹೆವಿ ಪ್ರೀಮಿಯಮ್ ಆಗಿದೆ. ಡಿಫ್ರೆಂಟ್ ಫೀಲ್. ಕೈ ಗ್ರಿಪ್ ತುಂಬ ಚೆನ್ನಾಗಿ ಕೂತ್ಕೊಳ್ಳೋದು. ಯೂಶ್ವಲಿ ತಿನ್ ಫೋನ್ಗಳಲ್ಲಿ ಗ್ರಿಪ್ ಇರಲ್ಲ, ಬಟ್ ಈ ಫೋನಲ್ಲಿ ಕೈಲಿ ಇಟ್ಕೊಂಡ್ರೆ ಆ ಒಂದು ಗ್ರಿಪ್ ಫೀಲ್ ಆಗುತ್ತೆ. ಕ್ರೇಜಿ ಅಂತೀನಿ. ಮತ್ತು ಈ ಫೋನಲ್ಲಿ ಏರೋಸ್ಪೇಸ್ ಗ್ರೇಡ್ ಅಲ್ಯೂಮಿನಿಯಂ ಫ್ರೇಮನ್ನು ಯೂಸ್ ಮಾಡಿದ್ದಾರೆ. ಈ ಫೋನ್ನ ಹಿಂದೆ 2 ಕ್ಯಾಮ್ರಾ ಇದೆ, ಸಿಂಗಲ್ LED ಫ್ಲ್ಯಾಶು ಮತ್ತು ಲೈಟ್ ಸೆನ್ಸಾರ್ ಇದೆ ಆಯಿತಾ ಹಿಂದೆ. ಮತ್ತು ಸಕಲ ಕಾಣುತ್ತೆ ಹಿಂದೆಯಿಂದ. ಈ ಫೋನಲ್ಲಿ USB ಟೈಪ್ ಸಿ ಪೋರ್ಟನ್ನು ಕೊಟ್ಟಿದ್ದಾರೆ. ಯಾವುದೇ ಹೆಡ್ಫೋನ್ ಜಾಕ್ ಇಲ್ಲ ಮತ್ತು ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಕೂಡ ಇಲ್ಲ. 2 ಸಿಮ್ಮನ್ನು ನಾವು ಹಾಕೊಬೋದು. ಮತ್ತು ಇದರಲ್ಲಿ ಡೆಡಿಕೇಟೆಡ್ ಒಂದು AI ಕೀ ಸಹ ಇದೆ. ಸೊ ಮೋಟೋ AIನ ಈ ಬಟನ್ನ ಮುಖಾಂತರ ನೀವು ಟ್ರಿಗರ್ ಮಾಡ್ಬೋದು. ಅಷ್ಟೇ ಅಲ್ಲ, ಈ ಫೋನಲ್ಲಿ ಮಿಲಿಟ್ರಿ ಗ್ರೇಡ್ ಸರ್ಟಿಫಿಕೇಷನ್ ಸಹ ಇದೆ. ಸೂಪರ್ ಅಂತೀನಿ. ಮತ್ತು IP68, IP69 ಡಸ್ಟ್ ಮತ್ತು ವಾಟರ್ ರೆಸಿಸ್ಟೆಂಟ್ ರೇಟಿಂಗ್ ಕೂಡ ಸಿಗ್ತಾ ಇದೆ. ಮತ್ತು ಸದ್ಯಕ್ಕೆ ಈ ಸ್ಮಾರ್ಟ್ಫೋನು 3 ಡಿಫ್ರೆಂಟ್ ಪ್ಯಾಂಟಾನ್ ವ್ಯಾಲಿಡೇಟೆಡ್ ಕಲರ್ನಲ್ಲಿ ಅವೈಲಬಲ್ ಆಗಿದೆ. ನಿಮಗೆ ಇಷ್ಟ ಬಂದು ನೀವು ಪರ್ಚೇಸ್ ಮಾಡ್ಬೋದು. ಇಷ್ಟು ತಿನ್ನಾಗಿದ್ರೂ ಸಹ ಈ ಫೋನಲ್ಲಿ ನೀವು ನಂಬಲ್ಲ 5,000 mAh ಕೆಪಾಸಿಟಿಯ ಸಿಲಿಕಾನ್ ಕಾರ್ಬನ್ ಬ್ಯಾಟ್ರಿಯನ್ನು ಯೂಸ್ ಮಾಡಿದ್ದಾರೆ. ಸೊ ಈ ಥಿನ್ನೆಸ್ಟ್ ಸ್ಮಾರ್ಟ್ಫೋನ್ಗಳಲ್ಲಿ ಒನ್ ಆಫ್ ದ ಬಿಗ್ಗೆಸ್ಟ್ ಬ್ಯಾಟ್ರಿ ಅಂತ ಅನ್ಬೋದು ಆಯಿತಾ. ಯೂಶ್ವಲಿ ಥಿನ್ ಫೋನಲ್ಲಿ ತುಂಬ ಕಡಿಮೆ ಬ್ಯಾಟ್ರಿಯನ್ನು ಕೊಟ್ಟಿರ್ತಾರೆ, ಬಟ್ ಇಷ್ಟು ತಿನ್ನಾಗಿದ್ರೂ ಸಹ 5,000 mAh ಕೆಪಾಸಿಟಿ ಬ್ಯಾಟ್ರಿ ಅನ್ಬಿಲಿಯಬಲ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಬಾಕ್ಸ್ ಒಳಗೆ 68 ವ್ಯಾಟಿಂದು ಫಾಸ್ಟ್ ಚಾರ್ಜರ್ನ ಕೊಟ್ಟಿದ್ದಾರೆ. ತುಂಬ ಫಾಸ್ಟಾಗಿ ಚಾರ್ಜ್ ಮಾಡುತ್ತೆ ಮತ್ತು ವೈರ್ಲೆಸ್ ಚಾರ್ಜಿಂಗ್ ಸಹ ಇದೆ. 15 ವ್ಯಾಟಲ್ಲಿ ವೈರ್ಲೆಸ್ ಚಾರ್ಜ್ ಸಹ ಆಗುತ್ತೆ. ಮತ್ತು ಅವ್ರು ಹೇಳೋ ಪ್ರಕಾರ ಬ್ಯಾಟ್ರಿ ಬ್ಯಾಕಪ್ಪು ಅಪ್ ಟು, ಅಂದರೆ ಡಿಪೆಂಡ್ ನೀವು ಹೆಂಗೆ ಯೂಸ್ ಮಾಡುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಅಪ್ ಟು 40 ಗಂಟೆ ಬ್ಯಾಟ್ರಿ ಬ್ಯಾಕಪ್ ಕೊಡುತ್ತೆ ಅಂತ ಅವ್ರು ಅಂತಾರೆ ಒಟ್ಟಿನಲ್ಲಿ. ಇನ್ನು ಕ್ಯಾಮ್ರಾ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಈ ಫೋನ್ ಏನಿದೆ, ಇದು ಕ್ಯಾಮ್ರಾ ಕೂಡ ಪ್ಯಾಂಟಾನ್ ವ್ಯಾಲಿಡೇಟೆಡ್ 100% ಟ್ರೂ ಕಲರ್ ಸರ್ಟಿಫಿಕೇಷನ್ ತೊಗೊಂಡಿದ್ದಾರೆ. ಈ ಫೋನ್ನ ಹಿಂದೆ 2 ಕ್ಯಾಮ್ರಾ ಇದೆ. 50 MP ಮೇನ್ ಸೆನ್ಸಾರು, f1.8 ಅಪರ್ಚರ್ ವಿತ್ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್. ಇದು ತೆಗೆಯುವಂಥ ಫೋಟೋ ಆ್ಯಕ್ಚುಲಿ ಚೆನ್ನಾಗಿದೆ ಆಯಿತಾ. ಯೂಶ್ವಲಿ ಈ ಥಿನ್ ಸ್ಮಾರ್ಟ್ಫೋನ್ಗಳಲ್ಲಿ ಕ್ಯಾಮ್ರಾನ ಕಾಂಪ್ರಮೈಸ್ ಮಾಡಿಬಿಡ್ತಾರೆ ಆಯಿತಾ. ಒಂದೇ ಒಂದು ಕ್ಯಾಮ್ರಾ ಕೊಟ್ಬಿಡ್ತಾರೆ. ಬಟ್ ಈ ಫೋನಲ್ಲಿ 2 ಕ್ಯಾಮ್ರಾ ಇದೆ. ಒಂದು ಮೇನ್ ಸೆನ್ಸರ್ ಸಖತ್ತಾಗಿದೆ, ಲೋ ಲೈಟಲ್ಲೂ ಕೂಡ ಪ್ರೋಸೆಸ್ ಮಾಡಿ ಒಂದು ಒಳ್ಳೆ ಔಟ್ಪುಟ್ಟನ್ನು ಕೊಡುತ್ತೆ. ಮತ್ತು ಇನ್ನೊಂದು ಅಲ್ಟ್ರಾ ವೈಡ್ ಆ್ಯಂಗಲ್ ಕ್ಯಾಮ್ರಾ ಇದೆ. ಇದು ಕೂಡ 50 MP. ಇದು ಅಲ್ಟ್ರಾ ವೈಡ್ ಪ್ಲಸ್ ಮ್ಯಾಕ್ರೋ ಕ್ಯಾಮ್ರಾ ರೀತಿಯಲ್ಲೂ ಕೂಡ ಕೆಲಸವನ್ನು ಮಾಡುತ್ತೆ. ಮಲ್ಟಿಪರ್ಪಸ್ ಕ್ಯಾಮ್ರಾ ಆಯಿತಾ. ಅನ್ನೆಸೆಸರಿ ಸುಮ್ಮನೆ ಕ್ಯಾಮ್ರಾವನ್ನು ಆ್ಯಡ್ ಮಾಡಿಲ್ಲ. ಎರಡೂ ಕೂಡ ಆ್ಯಕ್ಚುಲಿ ಚೆನ್ನಾಗಿದೆ. ವೈಡ್ ಆ್ಯಂಗಲ್ ತುಂಬ
ವೈಡ್ ಆಗಿದೆ, ಕ್ಲಾರಿಟಿ ಕೂಡ ಚೆನ್ನಾಗಿದೆ ಅಂತ ಅನ್ನಿಸ್ತು. ಮ್ಯಾಕ್ರೋ ಒಂದು ಲೆವೆಲಿಗೆ ಒಳ್ಳೆ ಮ್ಯಾಕ್ರೋ ಶಾಟ್ಸನ್ನು ಕೊಡುತ್ತೆ. ಔಟ್ಡೋರಲ್ಲೂ ಕೂಡ ನಾವು ಟ್ರೈ ಮಾಡಿದ್ವು, ಕಲರ್ಸ್ ತುಂಬ ಚೆನ್ನಾಗಿ ನ್ಯಾಚುರಲಿ ತುಂಬ ಚೆನ್ನಾಗಿ ಬರೋ ರೀತಿ ಅನ್ನಿಸ್ತು. ಕೆಲವೊಂದು ಶಾರ್ಟ್ಸ್ ಅಂತೂ ಸಖತ್ತಾಗಿ ಕಾಣುತ್ತೆ, ಕೆಲವೊಂದು ಪಾಪ್ ಮಾಡೋ ರೀತಿ ಮಾಡುತ್ತೆ, ಅದು ಕೊಟ್ಟಿಗೆ ನಮಗೆ ನೋಡೋಕ್ಕೆ ಚೆನ್ನಾಗಿ ಕಾಣುತ್ತೆ. ಈವನ್ ಡೈನಮಿಕ್ ರೇಂಜ್ ಕೂಡ ಒಂದು ಲೆವೆಲಿಗೆ ಪರವಾಗಿಲ್ಲ ಚೆನ್ನಾಗಿದೆ ಅಂತ ಅನ್ನಿಸ್ತು. ಮತ್ತು ಹಿಂದ್ಗಡೆ ಏನಿದೆ ಈ ಇನ್ನೊಂದು ಕ್ಯಾಮ್ರಾ ರೀತಿ, ಇದು 3-in-1 ಲೈಟ್ ಸೆನ್ಸರ್ ಆಯಿತಾ. ಇದು ಕ್ಯಾಮ್ರಾ ಪ್ರೋಸೆಸ್ ಮಾಡೋದಕ್ಕೂ ಹೆಲ್ಪ್ ಆಗುತ್ತೆ ಮತ್ತು ಡಿಸ್ಪ್ಲೇ ಬ್ರೈಟ್ನೆಸ್ಸನ್ನು ಅಡ್ಜಸ್ಟ್ ಮಾಡೋದಕ್ಕೂ ಸಹ ಹೆಲ್ಪ್ ಆಗುತ್ತೆ. ಮಲ್ಟಿಪರ್ಪಸ್ ಲೈಟ್ ಸೆನ್ಸರ್ ಅಂತ ಅನ್ಬೋದು. ಜೊತೆಗೆ ಈ ಮೇನ್ ಸೆನ್ಸರಲ್ಲಿ ನಮಗೆ 20x ಸೂಪರ್ ಝೂಮ್ ಕೂಡ ಸಿಗ್ತದೆ. ಅಂದರೆ AI ಮುಖಾಂತರ ಝೂಮ್ ಮಾಡಿ ಕ್ಲಾರಿಟಿಯನ್ನು ಎನೌನ್ಸ್ ಮಾಡುತ್ತಾ ಇತ್ತು. ಔಟ್ಪುಟ್ ಡಿಜಿಟಲಿ ಝೂಮ್ ಆಗಿದ್ರೂ ಸಹ ಡೀಟೇಲ್ ಚೆನ್ನಾಗಿ ಬರೋ ರೀತಿ ಮಾಡುತ್ತೆ. ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂದರೆ 50 MP ಸೆಲ್ಫಿ ಕ್ಯಾಮ್ರಾ ತುಂಬ ವೈಡ್ ಆಗಿದೆ, ಕ್ಲಾರಿಟಿ ಕೂಡ ಆ್ಯಕ್ಚುಲಿ ಚೆನ್ನಾಗಿದೆ ಅಂತ ಸ್ಯಾಂಪಲ್ ತೋರಿಸ್ತಾ ಇದ್ದೀನಿ. ಲೋ ಲೈಟಲ್ಲೂ ಕೂಡ ಒಂದೊಳ್ಳೆ ಔಟ್ಪುಟನ್ನು ಕೊಡ್ತು. ನಾನು ಅಂದರೆ ಸ್ವಲ್ಪ ಬೆಳಕು ಕಡಿಮೆ ಇರೋ ಕಡೆ ತೆಗೆದಿರುವಂಥದ್ದನ್ನು ನೋಡ್ತಾ ತುಂಬ ಶಾರ್ಪ್ ಆಗಿದೆ, ಔಟ್ಪುಟ್ ತುಂಬ ಚೆನ್ನಾಗಿ ಬರ್ತಾಯಿದೆ ಅಂತ ಅನ್ನಿಸ್ತು ನನಗೆ. ಫ್ರಂಟ್ ಕ್ಯಾಮ್ರಾ ಮತ್ತು ರಿಯರ್ ಕ್ಯಾಮ್ರಾ ಎರಡರದ್ದು ಫೋಟೋ ಸ್ಯಾಂಪಲ್ಸ್ ಈ ಪ್ರೈಸ್ ರೇಂಜಿಗೆ ಚೆನ್ನಾಗಿದೆ ಅಂತ ಅನ್ನಿಸ್ತು. ಇನ್ನು ವಿಡಿಯೋಗ್ರಫಿಗೆ ಬಂತು ಅಂದರೆ ಫ್ರಂಟ್ ಮತ್ತು ಬ್ಯಾಕ್ ಎರಡೂ ಸಹ 4K 60 FPS ವಿಡಿಯೋ ರೆಕಾರ್ಡನ್ನು ಮಾಡುತ್ತೆ. ಸ್ಟೇಬಲ್ ಆಗಿದೆ, ಕ್ಲಾರಿಟಿ ಕೂಡ ಚೆನ್ನಾಗಿದೆ ಅನ್ನಿಸ್ತು. ಫ್ರಂಟ್ ಕ್ಯಾಮ್ರಾ ಕೂಡ ಲಿಟ್ರಲಿ ತುಂಬ ವೈಡ್ ಆಗಿದೆ ಅನ್ನಿಸ್ತು ನನಗೆ. ಸೊ ಆರಾಮಾಗಿ ವ್ಲಾಗ್ ಮಾಡೋರಿಗೆ ತುಂಬ ಹೆಲ್ಪ್ ಆಗುತ್ತೆ. ಒಂದು ಲೆವೆಲಿಗೆ ಸ್ಟೇಬಲ್ ಆಗಿದೆ, ಎರಡು ಕೂಡ ಒಂದು ಲೆವೆಲಿಗೆ ಸ್ಟೇಬಲ್ ಆಗಿದೆ ಅಂತ ಅನ್ನಿಸ್ತು. ಇನ್ನು ಕ್ಯಾಮ್ರಾ AI ಫೀಚರಿಗೆ ಬಂತು ಅಂದರೆ ಇದರಲ್ಲಿ ಸಿಗ್ನೇಚರ್ ಸ್ಟೈಲ್ ಅಂತ ಒಂದು ಫೀಚರ್ನ ಇಂಟಿಗ್ರೇಟ್ ಮಾಡಿದ್ದಾರೆ. ಇದೇನಪ್ಪ ಅಂದರೆ ನೀವೇನು ಒಂದು ಸಬ್ಜೆಕ್ಟನ್ನು ಫೋಟೋ ತೆಗಿತಾ ಇದ್ದೀರಿ ಅದನ್ನು ರೆಕಗ್ನೈಸ್ ಮಾಡಿ ಅದಕ್ಕೆ ಪ್ರಾಪರ್ ಕಲರನ್ನು ಆ್ಯಡ್ ಮಾಡುತ್ತೆ ನ್ಯಾಚುರಲ್ ಆಗಿ. ಸೊ ಸಿಗ್ನೇಚರ್ ಸ್ಟೈಲ್ ಅಂತ ಒಂದೊಂದು ಫೋಟೋಗ್ರಫಿ ಮಾಡೋದು. ಸೊ ನೆಕ್ಸ್ಟು ಗ್ರೂಪ್ ಶಾಟ್ ಅಂತ, ನೀವೇನಾದರೂ ಮಲ್ಟಿಪಲ್ ಜನ ಒಂದು ಸೆಲ್ಫಿನ ಫೋಟೋನ ತೆಗಿತಾ ಇದ್ದೀರಾ ಅಂತ ಅಂದರೆ ಸೊ ಡಿಫ್ರೆಂಟ್ ಮಲ್ಟಿಪಲ್ ಫ್ರೇಮ್ಸಲ್ಲಿ ಫೋಟೋನ ಶೂಟ್ ಮಾಡಿಕೊಂಡು ಯಾರ ಮಧ್ಯದಲ್ಲಿ ಕಣ್ಣು ಮುಚ್ಚಿದ್ರೆ ಅದನ್ನು ಫಿಕ್ಸ್ ಮಾಡುತ್ತೆ ಆಟೋಮೆಟಿಕ್, ಎಲ್ಲರೂ ಕೂಡ ಫೋಕಸ್ ಆಗಿರೋ ರೀತಿ ಮಾಡುತ್ತೆ. ಸೊ ಹೆವಿ ಫೀಚರ್ ಅಂತ ಅನ್ನಿಸ್ತು. ನೆಕ್ಸ್ಟ್ ಫೋಟೋ ಅನೌನ್ಸ್ಮೆಂಟ್ ಎಂಜಿನ್ ಇದೆ. ಸೊ ನೀವು ಪ್ರತಿ ಸಲ ಫೋಟೋ ತೆಗೆದಾಗ ಅದು ಪ್ರೋಸೆಸ್ ಮಾಡಿ ಆಬ್ಜೆಕ್ಟ್ಗಳನ್ನ ರೆಕಗ್ನೈಸ್ ಮಾಡಿ ಯಾವುದನ್ನು ಎಷ್ಟೆಷ್ಟು ಫೋಕಸ್ಸಿಗೆ ಇಡಬೇಕು, ಪೋರ್ಟ್ರೇಟ್ ತೆಗಿತಿರ್ಬೇಕು ರೀ, ಯಾವುದು ಬ್ಲರ್ ಆಗಬೇಕು ಅದೆಲ್ಲದನ್ನು ಕೂಡ ಪ್ರೋಸೆಸ್ ಮಾಡಿ ಒಳ್ಳೆ ಔಟ್ಪುಟನ್ನು ಕೊಡುತ್ತೆ. ಪೋರ್ಟ್ರೇಟ್ ಶಾಟ್ಸ್ಗಳಲ್ಲಿ ನಮ್ಗೆ ಅದು ತುಂಬ ಚೆನ್ನಾಗಿ ಗೊತ್ತಾಗುತ್ತೆ. ಎಡ್ಜ್ ಡಿಟೆಕ್ಷನ್ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಆದರೂ ಕೂಡ ನಿಮಗೆ ಸ್ಯಾಂಪಲ್ಗಳನ್ನ ತೋರಿಸ್ತಾ ಇದ್ದೀನಿ. ಸೊ ಹೆವಿ ಅನೌನ್ಸ್ಮೆಂಟನ್ನು ಇದು ಮಾಡುತ್ತೆ. ಈವನ್ AI ವಿಡಿಯೋ ಅನೌನ್ಸ್ಮೆಂಟ್ ಸಹ ಇದೆ. ಸೊ ಕ್ವಾಲಿಟಿಯನ್ನು, ಕಲರ್ಸನ್ನು, ಆಡಿಯೋನ ಪ್ರತಿಯೊಂದನ್ನು ಕೂಡ ನಿಮಗೆ ಅನೌನ್ಸ್ ಮಾಡಿ ಔಟ್ಪುಟನ್ನು ಕೊಡುತ್ತೆ. ಮತ್ತು AI ಆ್ಯಕ್ಷನ್ ಶಾಟ್ ಅಂತ, ಸೊ ಬ್ಲರ್ ಫ್ರೀ ಪಿಕ್ಚರ್ನ ನಿಮಗೆ ಮೂವಿಂಗ್ ಶಾರ್ಟಲ್ಲಿ ಕೊಡುತ್ತೆ. ನಿಮಗೆ ಏನಾದ್ರು ಮೂವಿಂಗ್ ಆಬ್ಜೆಕ್ಟನ್ನು ತೆಗಿತಾ ಇದ್ದೀರಾ ಅಂತಂದರೆ ವಿತೌಟ್ ಬ್ಲರ್ ನಿಮಗೆ ಫೋಟೋ ಔಟ್ಪುಟ್ ಸಿಕ್ಬಿಡುತ್ತೆ. ಇನ್ನು ಗ್ಯಾಲರಿ AI ಫೀಚರಿಗೆ ಬಂತು ಅಂದರೆ ನಮಗೆ ಮ್ಯಾಜಿಕ್ ಎರೇಸರು ಗ್ಯಾಲರಿ ಒಳಗೆ ಸಿಗ್ತಿದೆ, ಫೋಟೋ ಅನ್ಬ್ಲರ್ ಫೀಚರು. ಸೊ ಇದೆಲ್ಲ ಕೂಡ ಮ್ಯಾಜಿಕ್ ಎಡಿಟರ್ ಒಳಗಡೆ ನಮಗೆ ಸಿಗುತ್ತೆ. ಸೊ ಅವಶ್ಯಕತೆ ಇರುವಂಥದ್ದೆಲ್ಲದನ್ನು ಕೂಡ ಕೊಟ್ಟಿದ್ದಾರೆ ಒಟ್ಟಿನಲ್ಲಿ. ಸೊ ಕ್ಯಾಮ್ರಾ ಈ ಬೆಲೆಗೆ ಇಷ್ಟು ತಿನ್ನಾಗಿದ್ರೂ ಸಹ ಒಂದು ಒಳ್ಳೆ ಕ್ಯಾಮ್ರಾನ ಕೊಟ್ಟಿದ್ದಾರೆ ಆಯಿತಾ. ಸೊ ಇಂಪ್ರೆಸ್ ಮಾಡ್ತು. ಇನ್ನು ಪರ್ಫಾರ್ಮೆನ್ಸಿಗೆ ಬಂತು ಅಂದರೆ ಈ ಫೋನಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 7 Gen 4 ಪ್ರೊಸೆಸರ್ ಇದೆ. ಆನ್ ಡಿವೈಸ್ AI ಕೆಲಸವನ್ನು ಮಾಡುವಂಥ ಜಗತ್ತಿನ ಮೊಟ್ಟ ಮೊದಲ ಸ್ನ್ಯಾಪ್ಡ್ರ್ಯಾಗನ್ 7 Gen 4 ಪ್ರೊಸೆಸರ್ ಆಯಿತಾ. ಇದರಲ್ಲಿ ತುಂಬ ದೊಡ್ಡ ವೇಪರ್ ಚೇಂಬರ್ ಸಹ ಇದೆ. 4600 mm² ವೇಪರ್ ಚೇಂಬರ್ ಇದೆ. ಸೊ ಒಂದು ಲೆವೆಲ್ಗೆ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್. ನಾವು ಅಂಥದ್ದು ಬೆಂಚ್ ಮಾರ್ಕನ್ನು ಚೆಕ್ ಮಾಡ್ದಂಗೆ ಸುಮಾರು 14 ಲಕ್ಷ ತನಕನೂ ಕೂಡ ರೇಟಿಂಗನ್ನು ಕೊಡಬಲ್ಲಂಥ ಸಾಮರ್ಥ್ಯ ಈ ಒಂದು ಪ್ರೊಸೆಸರ್ಗಿದೆ. ಜೊತೆಗೆ ಈ ಫೋನಲ್ಲಿ ನಮಗೆ LPDDR5X ಮತ್ತು UFS 3.1 ಸ್ಟೋರೇಜನ್ನು ಕೂಡ ಕೊಟ್ಟಿದ್ದಾರೆ. ರ್ಯಾಮ್ ಬೂಸ್ಟ್ ಆಪ್ಷನ್ ಸಹ ಇದೆ. ಅಪ್ ಟು 24 GB ತನಕ ರ್ಯಾಮನ್ನು ಬೂಸ್ಟ್ ಮಾಡುತ್ತೆ. ಸ್ಟೋರೇಜ್ ವೇರಿಯಂಟ್ ಒಂದೇ ಇರೋದು 8 GB 256 GB. ನಂಗೆ ಅನ್ನಿಸ್ತಂಗೆ ಓಕೆ ಅಂತೀನಿ. ನಾವು ಈ ಬೆಂಚ್ ಮಾರ್ಕನ್ನು ಮಾಡೋ ಟೈಮಲ್ಲಿ ಬ್ಯಾಟ್ರಿ ಡ್ರೈನ್ ಮತ್ತು ಟೆಂಪ್ರೇಚರ್ ವೇರಿಯೇಷನ್ ಎರಡನ್ನೂ ಕೂಡ ಚೆಕ್ ಮಾಡಿದ್ವು. ಎರಡೂ ಕೂಡ ಆ್ಯಕ್ಚುಲಿ ತುಂಬ ನಾರ್ಮಲ್ ಅಂತೀನಿ. ಬ್ಯಾಟ್ರಿ ಡ್ರೈನ್ ಬರೀ 7-8% ಆಯಿತು. ಟೆಂಪ್ರೇಚರ್ ವೇರಿಯೇಷನ್ ಕೂಡ ಅಷ್ಟೇ 44 ಡಿಗ್ರಿ ಸೆಲ್ಸಿಯಸ್ ಅಷ್ಟೇ ಹೋಗಿದ್ದು, ಸೂಪರ್ ಅಂತೀನಿ. ಮತ್ತು ಗಿಗ್ ಬೆಂಚ್ ಸ್ಕೋರನ್ನು ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಒಟ್ಟಿನಲ್ಲಿ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ರೇ ಒಂದು ಲೆವೆಲ್ಗೆ. ಇನ್ನೂ ಈ ಫೋನಲ್ಲಿ ನಾವು ಗೇಮಿಂಗ್ ಟೆಸ್ಟ್ನ ಸಹ ಮಾಡೋದು. BGMIನಲ್ಲಿ ಸ್ಮೂತಲ್ಲಿ ಅಲ್ಟ್ರಾ ಎಕ್ಸ್ಟ್ರೀಮ್ ತನಕ ಆಪ್ಷನ್ ಇದೆ. ಅಂದರೆ 120 FPS ಗೇಮ್ ಪ್ಲೇ ಸಪೋರ್ಟ್ ಇದೆ. ಫುಲ್ ಸ್ಮೂತಾಗಿ ಗೇಮ್ ಪ್ಲೇ ನಮಗೆ ಸಿಕ್ತು. ಮ್ಯಾಕ್ಸಿಮಮ್ ಅಂತ ಅಂದರೆ ಅಲ್ಟ್ರಾ HDRನಲ್ಲಿ ಅಪ್ ಟು ಅಲ್ಟ್ರಾ ತನಕ ಹೋಗುತ್ತೆ. ಇದರಲ್ಲೂ ಕೂಡ ಪ್ಲೇಯಬಲ್ ಇದೆ ಆಯಿತಾ. ಒಟ್ಟಿನಲ್ಲಿ ಪರ್ಫಾರ್ಮೆನ್ಸ್ ಪರವಾಗಿಲ್ಲ, ಚೆನ್ನಾಗಿದೆ. ಹೆವಿ ಪವರ್ಫುಲ್ ಆಗಿರುವಂಥ ಪ್ರೊಸೆಸರೇ ಈ ಪ್ರೈಸ್ ರೇಂಜಿಗೆ. ಇನ್ನು ಡಿಸ್ಪ್ಲೇಗೆ ಬಂತು ಅಂತ ಅಂದರೆ ಈ ಫೋನಲ್ಲಿ 1.5K ರೆಸೊಲ್ಯೂಷನ್ ಡಿಸ್ಪ್ಲೇ ಇದೆ. 6.7 ಇಂಚಿಂದು ಅಮೋಲೆಡ್ ಡಿಸ್ಪ್ಲೇ
ಪ್ಯಾಂಟಾನ್ ವ್ಯಾಲಿಡೇಟೆಡ್ ಡಿಸ್ಪ್ಲೇ ಆಯಿತಾ. 120 ಹರ್ಟ್ಸಿಂದು ಅಡಾಪ್ಟಿವ್ ರಿಫ್ರೆಶ್ ರೇಟ್ ನಮಗೆ ಸಿಗ್ತಿದೆ. ಹೆವಿ ಬ್ರೈಟ್ ಆಗಿರುವಂಥ ಡಿಸ್ಪ್ಲೇ, 4500 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ಸು. ಈ ಸೆಗ್ಮೆಂಟಿಂದ ಒನ್ ಆಫ್ ದ ಬ್ರೈಟೆಸ್ಟ್ ಡಿಸ್ಪ್ಲೇ ಅನ್ಬೋದು. ಹೈ ಬ್ರೈಟ್ನೆಸ್ ಮೋಡಲ್ಲೂ ಸಹ 1400 ನಿಟ್ಸ್ ತನಕ ಡಿಸ್ಪ್ಲೇ ಬ್ರೈಟ್ ಆಗುತ್ತೆ. ಇದು 10 ಬಿಟ್ ಡಿಸ್ಪ್ಲೇ, 100% DCI-P3 ಕಲರ್ ಗ್ರಾಮೇಟ್ ಸಪೋರ್ಟ್ ಮಾಡುತ್ತೆ. HDR10+ ಕೊಟ್ಟಿದ್ದಾರೆ. ಟಚ್ ಸ್ಯಾಂಪ್ಲಿಂಗ್ ರೇಟ್ ಕೂಡ ಜಾಸ್ತಿ ಇದೆ ಮತ್ತು ವಾಟರ್ ಟಚ್ ಸಹ ಇದೆ. ಕೈ ಒದ್ದಾಗಿದ್ರೂ ಸಹ ಡಿಸ್ಪ್ಲೇ ನಾವು ಯೂಸ್ ಮಾಡ್ಬೋದು. ಇನ್ನು OS-ಗೆ ಬಂತು ಅಂದರೆ ಆ್ಯಂಡ್ರಾಯ್ಡ್ 16 ಬೇಸ್ ರನ್ ಆಗ್ತಿರುವಂಥ ಹಲೋ UI. ಅವ್ರು ಹೇಳೋ ಪ್ರಕಾರ ಈ ಸ್ಮಾರ್ಟ್ಫೋನ್ಗೆ 3 ವರ್ಷಗಳ OS ಅಪ್ಡೇಟ್ ಮತ್ತು 4 ವರ್ಷಗಳ ಸೆಕ್ಯೂರಿಟಿ ಪ್ಯಾಚನ್ನು ಕೊಡ್ತಾರೆ. ಒಳ್ಳೆಯದು. ಈ OS ಒಂಥರ ಕ್ಲೀನ್ ಸ್ಟಾಕ್ ಆ್ಯಂಡ್ರಾಯ್ಡ್ ಎಕ್ಸ್ಪೀರಿಯನ್ಸನ್ನು ಕೊಡುತ್ತೆ. ಕೆಲವೊಂದು ಬೇಡದಿರೋಂಥ ಅಪ್ಲಿಕೇಶನ್ಗಳಿದ್ದಾವೆ, ಅನ್ಇನ್ಸ್ಟಾಲ್ ಕೂಡ ಮಾಡ್ಕೊಬೋದು ನೀವು. ನಮಗೆ ಈ OS-ಅಲ್ಲಿ ಕೆಲವೊಂದು ಕಸ್ಟಮೈಸೇಷನ್ ಫೀಚರ್ ತುಂಬ ಕ್ಲೀನ್ ಆಗಿದೆ, ತುಂಬ ಸ್ಮೂತಾಗಿ ರನ್ ಆಗುತ್ತೆ. ಫ್ಯಾಮಿಲಿ ಸ್ಪೇಸ್ ಇದೆ. ನಿಮ್ಮ ಮಕ್ಕಳೇನಾರ ಕೊಡಿಸ್ತಾ ಇದ್ದರೆ ಅವರ ಡಿವೈಸ್ಗಳನ್ನ ನೀವು ಕಂಟ್ರೋಲ್ ಮಾಡುವಂಥ ಆಪ್ಷನ್ನು ಮತ್ತು ಮೋಟೋ ಸೆಕ್ಯೂರ್ 5.0 ಥಿಂಗ್ ಶೀಲ್ಡ್ ಸೆಕ್ಯೂರಿಟಿ ನಮಗೆ ಸಿಗ್ತದೆ. ಸೊ ಒಟ್ಟಿನಲ್ಲಿ OS ನನಗಂತೂ ಪರ್ಸ್ನಲಿ ಇಷ್ಟ ಆಗುತ್ತೆ, ಏನಕ್ಕೆ ಕ್ಲೀನ್ ಸ್ಟಾಕ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಅಲ್ವಾ ಅದರಿಂದ. ಇನ್ನು AI ಫೀಚರಿಗೆ ಬಂತು ಅಂದರೆ ಮೋಟೋ AI 2.0 ನಮಗೆ ಸಿಗ್ತದೆ. ಡೆಡಿಕೇಟೆಡ್ AI ಟ್ರಿಗರ್ ಬಟನ್ ಸಹ ಇದೆ. ಇದರಲ್ಲಿ ನಮಗೆ ಟೆಕ್ಸ್ಟ್ ಟು ಇಮೇಜ್ ಜನ್ರೇಟ್ ಮಾಡುವಂಥದ್ದು, ಸ್ಕೆಚ್ ಟು ಇಮೇಜ್ ಜನ್ರೇಟ್ ಮಾಡುವಂಥದ್ದು, ಸ್ಟೈಲ್ ಸಿಂಕ್ ಮಾಡುವಂಥದ್ದು, ನೀವು ಹಾಕಿರುವಂಥ ಬಟ್ಟೆಗೆ ವಾಲ್ಪೇಪರ್ನ ಸಿಂಕ್ ಮಾಡುವಂಥದ್ದು ಮತ್ತು ಟೆಕ್ಸ್ಟ್ ಟು ಸ್ಟಿಕ್ಕರ್ ಮಾಡುವಂಥದ್ದು, ಈ ರೀತಿ ಎಲ್ಲ ಆಪ್ಷನ್ಗಳು ಸಿಗ್ತದೆ. ನನಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಅನಿಸಿದ್ದು ನೆಕ್ಸ್ಟ್ ಮೂವ್ ಸಜೆಷನ್ ಅಂತ ಆಯಿತಾ. ನೀವೇನೋ ಸ್ಕ್ರೀನಲ್ಲಿ ಏನೋ ನೋಡ್ತಾ ಇರ್ತೀರಾ ಅಂತ ಅಂದ್ಕೊಳ್ಳಿ ಆಯಿತಾ. ಏನೋ ಫೋಟೋ ಇರುತ್ತೆ, ನೀವು ಈ ಡೆಡಿಕೇಟೆಡ್ ಟ್ರಿಗರ್ ಬಟನ್ನ ಪ್ರೆಸ್ ಮಾಡಿದ ತಕ್ಷಣ ನಿಮಗೆ ಸಜೆಷನ್ನ ಕೊಡುತ್ತಲ್ಲಿ. ಈ ಫೋಟೋನ ಶೇರ್ ಮಾಡಬೇಕಾ, ಅಥವಾ ಏನೋ ನೋಡ್ ತೊಗೋಬೇಕಾ, ಅಥವಾ ಅಲ್ಲೇನಾದ್ರು ನಂಬರ್ ಇದ್ದರೆ ಅವ್ರಿಗೆ ಕಾಲ್ ಮಾಡಬೇಕಾ, ಅಥವಾ ಏನಾದರೂ ಗೇಮ್ಸ್ ಇದ್ರೆ ಆ ಗೇಮ್ಸನ್ನು ಆಡಬೇಕು. ಸೊ ಈ ರೀತಿ ಮಲ್ಟಿಪಲ್ ಸಜೆಷನ್ನ ಕೊಡುತ್ತೆ. ನೆಕ್ಸ್ಟ್ ಮೂವನ್ನು ನಮಗೆ ಅದೇ ಸಜೆಸ್ಟ್ ಮಾಡುತ್ತೆ. ಸೊ ಹೆವಿ ಯೂಸ್ ಆಗುವಂಥ ಫೀಚರು. ಇನ್ನೊಂದು ದಿಸ್ ಆನ್ ದ್ಯಾಟ್ ಅಂತ, ಮಲ್ಟಿಪಲ್ ಡಿವೈಸ್ಗಳ ನಡುವೆ ಟಾಸ್ಕನ್ನು ಶೇರ್ ಮಾಡುವಂಥದ್ದು ಆಯಿತಾ. ಇಲ್ಲಿ ಅರ್ಧ ಮಾಡಿರ್ತೀರಿ, ಇನ್ನೊಂದು ಫೋನ್ ಅಥವಾ ಇನ್ನೊಂದು PC ಸ್ಮಾರ್ಟ್ ಕನೆಕ್ಟ್ ಮುಖಾಂತರ ಕನೆಕ್ಟ್ ಆಗಿದ್ದರೆ ಅಲ್ಲಿ ಕಂಟಿನ್ಯೂ ಮಾಡುವಂಥ ಫೀಚರ್ ಆಯಿತಾ. ಸೊ ಫ್ಲಾಲೆಸ್ ಆಗೋದು ನೀವು ಮಾಡ್ಬೋದು. ಕ್ಯಾಚ್ ಮಿ ಅಪ್ 2.0 ನಮ್ಗೆ ಇದರಲ್ಲಿ ಸಿಗ್ತದೆ. ಜರ್ನಲ್ ಮೈಂಟೈನ್ ಮಾಡುತ್ತೆ ಆಯಿತಾ. ಏನೋ ನೋಡ್ತಾ ಇರ್ತೀರಾ ಸ್ಕ್ರೀನಲ್ಲಿ, ಸೊ ನೀವು ಅದನ್ನು ಜರ್ನಲ್ ಒಳಗೆ ಹಾಕಿದ್ರಿ ಅಂತ ಅಂದರೆ ನೆನ್ಪಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ರಿಮೆಂಬರ್ ದಿಸ್ ಅಂತ ಹಾಕಿಟ್ಬಿಟ್ಬಿಟ್ರೆ ನೆಕ್ಸ್ಟ್ ಯಾವಾಗಲೂ ಮರ್ತೋದಾಗ ನೀವು ಏನೋ ನೆನ್ಪು ಮಾಡ್ಕೋಬೇಕಿತ್ತಲ್ಲ ಅಂತ ಅಂದ್ಕೊಳಂಗಿಲ್ಲ. ಸೊ ಇದಕ್ಕೆ ನಮಗೆ ರಿಕಾಲ್ ಅಂತ ಕೊಟ್ಟರೆ ಅದನ್ನು ಏನು ಸ್ಟೋರ್ ಮಾಡಿರ್ತೀವಿ ಅದನ್ನು ನಮ್ಗೆ ಮತ್ತೆ ವಾಪಸ್ ಹೇಳುತ್ತೆ, ನೆನಪಿಸುತ್ತೆ ಅದನ್ನು. ಜೊತೆಗೆ ಈ ಫೋನಲ್ಲಿ ಪರ್ಪ್ಲೆಕ್ಸಿಟಿ ಇಂಟಿಗ್ರೇಷನ್ ಆಗಿದೆ ಮತ್ತು ಸರ್ಕಲ್ ಟು ಸರ್ಚ್ ಕೂಡ ಸಿಗ್ತಾ ಇದೆ. ಇನ್ನು ಸೆಕ್ಯೂರಿಟಿಗೆ ಬಂತು ಅಂದರೆ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಇದೆ, ಆಪ್ಟಿಕಲ್ ಇನ್ ಡಿಸ್ಪ್ಲೇ ಮತ್ತು ಫೇಸ್ ಅನ್ಲಾಕ್ ಸಹ ಕೊಟ್ಟಿದ್ದಾರೆ. ವೈಡ್ ವೈನ್ L1 ಸೆಕ್ಯೂರಿಟಿ ಕೂಡ ಇದೆ. ಇನ್ನು ಸ್ಪೀಕರಿಗೆ ಬಂತು ಅಂತ ಅಂದರೆ ಯೂಶಲಿ ತಿನ್ನಾಗಿರುವಂಥ ಫೋನ್ಗಳಲ್ಲಿ ಮೋನೋ ಸ್ಪೀಕರ್ ಕೊಡ್ತಾರೆ, ಬಟ್ ಇಷ್ಟು ತಿನ್ನಾಗಿದ್ರು ಸಹ ಮೋಟೋದವರು ಡ್ಯುಯಲ್ ಸ್ಟೀರಿಯೋ ಸ್ಪೀಕರ್ನ ಕೊಟ್ಟಿದ್ದಾರೆ. ಸ್ಪೀಕರ್ನ ಕ್ಲಾರಿಟಿ ಚೆನ್ನಾಗಿದೆ, ಡಾಲ್ಬಿ ಅಟ್ಮೋ ಸ್ಪೀಕರ್ ಆಯಿತಾ, ಹೈರಸ್ ಆಡಿಯೋ ಸಪೋರ್ಟ್ ಮಾಡುತ್ತೆ. ಬಾಟಮ್ ಫೈರಿಂಗ್ ಒಂದು ಮತ್ತು ಇನ್ನೊಂದು ಇಯರ್ ಪೀಸ್ ಹತ್ರ ಎರಡನೇ ಸ್ಪೀಕರ್ನ ಕೊಟ್ಟಿದ್ದಾರೆ. ಸ್ಪೀಕರ್ನ ಕ್ಲಾರಿಟಿ ಚೆನ್ನಾಗಿದೆ. ಇನ್ನು ಕನೆಕ್ಟಿವಿಟಿ ವೈಫೈ 6E ನಮ್ಗೆ ಇದರಲ್ಲಿ ಸಿಗ್ತಾ ಇದೆ, ಸೂಪರ್ ಅಂತೀನಿ. ಮತ್ತು ಬ್ಲೂಟೂತ್ 5.4 ಕೊಟ್ಟಿದ್ದಾರೆ. NFC ಸಹ ಇದೆ. 16 5G ಬ್ಯಾಂಡ್ಗಳ ಸಪೋರ್ಟ್ ಆಗುತ್ತೆ. ಮತ್ತು ಮೋಟೋದು ಪ್ರೀಮಿಯಂ ಕೇರ್ ನಮಗೆ ಈ ಫೋನ್ನ ಜೊತೆಗೆ ಸಿಗ್ತಾ ಇದೆ. ಸೊ ನಿಮಗೆ 24/7 ವಾಟ್ಸಪ್ ಚಾಟ್ಬಾಟ್ ಸಪೋರ್ಟ್ ಇದೆ. ಫ್ರೀ ಪಿಕಪ್ ಆ್ಯಂಡ್ ಡ್ರಾಪು ಈ ಫೋನ್ನ ಜೊತೆಗೆ ಕೊಡ್ತಾ ಇದ್ದಾರೆ. ಡೆಡಿಕೇಟೆಡ್ ಕಾಲಿಂಗ್ ಲೈನ್ ಬೇರೆ ಇದೆಯಂತೆ ಈ ಫೋನ್ಗೆ, ಸೂಪರ್ ಅಂತೀನಿ. ಸೊ ಇದಿಷ್ಟು ಈ ಫೋನಿಂದು ಕೆಲವೊಂದು ಮೇಯ್ನ್ ಫೀಚರ್ಸ್ ಆಯಿತು. ಅವಶ್ಯಕತೆ ಇರುವಂಥ ಸೆನ್ಸಾರ್ಸ್ ಎಲ್ಲ ಇದೆ. ಕ್ಯಾರಿ ಅಗ್ರಿಗೇಷನ್ ಪ್ರತಿಯೊಂದು ಕೂಡ ಕೊಟ್ಟಿದ್ದಾರೆ. ನಾನು ಹೇಳೋದಾದರೆ ನಾನು ಅಂದ್ಕೊಂಡಿದ್ದೆ ಸ್ವಲ್ಪ ಜಾಸ್ತಿ ದುಡ್ಡಿಗೆ ಲಾಂಚ್ ಆಗ್ಬೋದು ಅಂತ, ಬಟ್ ಇಲ್ಲ, 32 ಸಾವಿರ ರೂಪಾಯಿಗೆ ಇಷ್ಟು ತಿನ್ನಾಗಿರುವಂಥ ಸ್ಮಾರ್ಟ್ಫೋನ್ ನೋಡಿ. ಲಾಸ್ಟ್ ಇಯರಿಗೆ ನೋಡಿಕೊಂಡ್ರು ನೀವು ಇದೇ ಸಿಮಿಲರ್ ಪ್ರೈಸಲ್ಲೇ ಇತ್ತು, ಬಟ್ ಈ ವರ್ಷ ತಿನ್ನಾಗಿರುವಂಥ ಸ್ಮಾರ್ಟ್ಫೋನ್ ಸಿಗ್ತದೆ ನಮಗೆ. ಅದೇ ಪ್ಲಸ್ ಪಾಯಿಂಟ್ ಅಂತ ನನಗೆ ಅನ್ನಿಸ್ತಾ ಇರೋದು. ನೀವೇನಾದ್ರು ಕಾಂಪ್ಯಾಕ್ಟ್ ಫೋನನ್ನು ನೋಡ್ತಾ ಇದ್ದರೆ, ಯಾವುದೇ ಕಾಂಪ್ರಮೈಸ್ ಇಲ್ಲದ ಕಾಂಪ್ಯಾಕ್ಟ್ ಫೋನನ್ನು, ತುಂಬ ತಿನ್ನಾಗಿರುವಂಥ ಫೋನನ್ನು ನೋಡ್ತಾ ಇದ್ದರೆ ನಂಗೆ ಅನ್ನಿಸ್ತಂಗೆ ಒಂದು ಒಳ್ಳೆ ಆಪ್ಷನ್ ಆಗ್ಬೋದು. ಸಖತ್ತಾಗಿದೆ ಇವರು, ನನಗೊಂದು ಇಂಪ್ರೆಸ್ ಮಾಡ್ತು. ಮೆಜಾರಿಟಿ ವಿಷಯಗಳಲ್ಲಿ ಇಷ್ಟು ತಿನ್ನಾಗಿರೂ ಸಹ ಕಾಂಪ್ರಮೈಸ್ ಆಗಿಲ್ಲ, ಅದು ನನಗೆ ಇಂಪ್ರೆಸ್ ಮಾಡಿದ್ದು. ಒಟ್ಟಿನಲ್ಲಿ ಇದೇ ಡಿಸೆಂಬರ್ 23ನೇ ತಾರೀಕಿಂದ ಈ ಸ್ಮಾರ್ಟ್ಫೋನ್ನ ಸೇಲ್ ಫ್ಲಿಪ್ಕಾರ್ಟ್ನಲ್ಲಿ ಶುರುವಾಗ್ತಾ ಇದೆ. ಒಂದು ಸಲ ಚೆಕ್ ಮಾಡಿ ನೋಡಿ. ಇದಿಷ್ಟು ಈ ಫೋನ್ನ ಬಗ್ಗೆ ನನ್ನ ಆನೆಸ್ಟ್ ಒಪಿನಿಯನ್. ನಿಮ್ಗೆ ಇದ್ರ ಬಗ್ಗೆ ಏನು ಅನ್ನಿಸ್ತು ಕಾಮೆಂಟ್ ಮಾಡಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ.